ಲೇಖ. ಇಲ್ಲ ಸುರಭಿ, ನನಗಂತೂ ತುಂಬಾ ಬೇಜಾರಾಗಿದೆ. ಅವ್ರು ಆಡಿದ್ದು ಒಂದ ಎರಡ. ಪ್ರಧಾನ್ ಜೊತೆ ಸಂಬಂಧ ಕಟ್ಟಿ ನೇರವಾಗಿ ಮಾತಾಡೋದು, ನಾನು ಮೈಸೂರಿಗೆ ಹೋಗಿದ್ದೆ ಪ್ರಧಾನ ಮೀಟ್ ಮಾಡೋಕೆ ಅಂತ ಆರೋಪ ಮಾಡೋದು. ಅಸಹ್ಯ ಅನ್ಸ್ಬಿಟ್ಟಿದೆ ಸುರಭಿ, ನನ್ನಿಂದ ಆಗ್ತಿಲ್ಲ ಇದೆಲ್ಲ. ತೇಜು, ಕುಸು, ನಿನಗೆ ಎಷ್ಟು ನೋವಾಗಿದೆ ಅಂತ ನನಗೆ ಅರ್ಥ ಆಗುತ್ತೆ. ಆದಿತ್ಯ ಅಂದಿದ್ದನ್ನ ಮನಸ್ಸಿಗೆ ತಗೊಳ್ಬೇಡಮ್ಮ. ಅವನು ನಿಜಕ್ಕೂ ಹಾಗಂದಿರಲ್ಲ. ಕುಡ್ದು ಮತ್ತಿನಲ್ಲಿ ಹಾಗೆಲ್ಲ ಮಾತಾಡಿದ್ದಾನೆ. ಕುಡ್ದಾಗ ತಲೆ ಕೆಡುತ್ತೆ ನೋಡು, ಅದಕ್ಕೆ ಏನೋ ಹುಚ್ಚುಚ್ಚಾಗಿ ಅಂದಿದ್ದಾನೆ. ಪ್ಲೀಸ್ ತೇಜು, ಬೇಜಾರು ಮಾಡ್ಕೋಬೇಡಮ್ಮ. ಮಗು, ನೀನೇನು ಎಂಥವಳು ಅಂತ ನಮಗೆ ಗೊತ್ತಿಲ್ವೇನಮ್ಮ? ಅವನು ಯಾರಮ್ಮ ನಿನ್ನ ಬಗ್ಗೆ ಹಾಗೆ ಹೇಳೋದಕ್ಕೆ, ಸರ್ಟಿಫಿಕೇಟ್ ಕೊಡೋದಕ್ಕೆ? ನೋಡು, ಅವನ ಮಾತಿಗೆ ನಾವು ಬೆಲೆ ಕೊಡೋದಿಲ್ಲ. ನಮಗೆ ನೀನು ಬೇಕಮ್ಮ. ಬೇಜಾರು ಮಾಡ್ಕೋಬೇಡ ಪುಟ್ಟ, ಪ್ಲೀಸ್. ಮಾವ, ಅವ್ರು ನನಗೊಂದು ಏಟು ಹೊಡೆದಿದ್ರು ನನಗಿಷ್ಟೊಂದು ನೋವಾಗ್ತಿರ್ಲಿಲ್ಲ ಮಾವ. ಆದರೆ ಮನಸ್ಸಿನ ಮೇಲೆ ಆಳವಾದ ಗಾಯ ಮಾಡಿಬಿಟ್ಟಿದ್ದಾರೆ. ಅದು ಎಂಥ ವಿಷಯಕ್ಕೆ? ಒಂದು ಹೆಣ್ಣು ತನ್ನ ಜೀವನದಲ್ಲಿ ಯಾವ ವಿಷಯಕ್ಕೆ ಕಳಂಕ ಬರಬಾರ್ದು ಅಂತ ನಡ್ಕೊಳ್ತಾಳೋ ಅಂಥ ವಿಷಯಕ್ಕೆ ಮನಸ್ಸಿಗೆ ನೋವಾಗಲ್ವಾ ಹೇಳಿ? ಖಂಡಿತ ಆಗುತ್ತೆ ಮಗು. ಅದಕ್ಕೆ ನಾವಿಬ್ರು ಸಾರಿ ಕೇಳಕ್ಕೆ ಬಂದಿರೋದು. ನನಗೆ ಪ್ರಧಾನ್ ಯಾಕೆ ಬೇಕು ಮಾವ? ನಾನು ಕಳೆದು ಹೋದ ಜೀವನ ನನಗೆ ವಾಪಸ್ ಸಿಕ್ಕಿದ್ಮೇಲೆ ನಾನು ಅಪ್ಪಿ ತಪ್ಪಿ ಕೂಡ ಅವ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ದೇಹ ಮನಸ್ಸು ಎರಡನ್ನು ಪರಿಶುದ್ಧವಾಗಿ ಇಟ್ಕೊಂಡವಳ ಮೇಲೆ ಈ ರೀತಿ ಆರೋಪ ಮಾಡಿದ್ರೆ ಸತ್ಯ ಆಗಲ್ವಾ ಹೇಳಿ? ಅರ್ಥ ಆಗುತ್ತೆ ತೇಜು, ಆದರೆ ಏನು ಮಾಡೋದು ಹೇಳು? ಆದಿತ್ಯ ಮೊದಲು ಹೀಗಿರಲಿಲ್ಲ. ಇತ್ತೀಚೆಗೆ ಯಾಕೆ ಈ ರೀತಿ ನಡ್ಕೊಳ್ತಿದ್ದಾನೆ ಅಂತಾನೆ ಅರ್ಥ ಆಗ್ತಿಲ್ಲ. ಅವನಿಂದ ನಮಗೂ ಅವಮಾನ ಆಗ್ತಿದ್ಯಮ್ಮ. ಕುಡಿಯೋದು ಬೇರೆ ಇತ್ತೀಚೆಗೆ ತುಂಬ ಜಾಸ್ತಿ ಮಾಡಿದ್ದಾನೆ. ನಾವು ಅವನಿಗೆ ಬುದ್ಧಿ ಹೇಳ್ತೀವಿ, ನಾವು ಅವನನ್ನ ಸರಿ ಮಾಡ್ತೀವಿ. ಅತ್ತೆ, ಅವ್ರ ಹೆಂಡ್ತಿನೇ ನಂಬಲಿಲ್ಲ ಅಂತಂದ್ರೆ ನೀವೇನು ಬುದ್ಧಿ ಹೇಳ್ತೀರಾ? ನೀವೇನು ಮಾಡೋಕ್ಕಾಗತ್ತೆ? ಗಂಡ ಹೆಂಡತಿ ಮಧ್ಯೆ ಪ್ರೀತಿಗಿಂತ ತುಂಬ ಮುಖ್ಯವಾಗಿರಬೇಕಾದದ್ದು ನಂಬಿಕೆ. ಆ ನಂಬಿಕೆನೇ ಇಲ್ಲ ಅಂದರೆ ಸಂಬಂಧ ಉಳಿಯತ್ತಾ? ಸಂಸಾರ ಉಳಿಯತ್ತಾ? ಹೆಂಡತಿ ಹೋದ ಕಡೆ ಇನ್ಯಾರನ್ನೋ ಕಳಿಸಿ ಫೋಟೋ ತೆಗೆಸಿ ನನ್ನ ಕ್ಯಾರೆಕ್ಟರ್ನ ಪ್ರಶ್ನೆ ಮಾಡ್ತಾರೆ. ಅವಮಾನ ಆಗಲ್ವಾ ಅತ್ತೆ? ಒಂದು ಹೆಣ್ಣಿಗೆ ಯಾರು ಸರಿ ಇರದೆ ಹೋದ್ರು ಗಂಡನಾದವನು ಸರಿ ಇದ್ದು ಮರ್ಯಾದೆಯಿಂದ ನಡೆಸ್ಕೋಬೇಕು. ಅವನೇ ಅನ್ಸಿದ್ರೆ ಕಷ್ಟ ಆಗತ್ತೆ. ಮಗು, ಯೋಚನೆ ಮಾಡಬೇಡ, ಸಮಾಧಾನ ಮಾಡ್ಕೊ. ಅಂಥ ಸಮಯ ಬಂದರೆ ನಾವು ನಿನ್ನ ಜೊತೆಗಿರ್ತೀವಿ ಹೊರತು ಅವನ ಜೊತೆಗಲ್ಲಮ್ಮ. ಯೋಚನೆ ಮಾಡಬೇಡ, ಬೇಜಾರು ಮಾಡ್ಕೋಬೇಡ ಕಂದ, ಪ್ಲೀಸ್. ನಿಮ್ಮ ಸಾಂತ್ವನ ಸಮಾಧಾನದ ಮಾತಿಗೆ ನಾನು ತಲೆ ಬಾಗ್ಬೇಕೇ ಹೊರತು ಆದಿತ್ಯನ ಮೇಲೆ ಎಳ್ಳಷ್ಟು ಪ್ರೀತಿ ಉಳಿದಿಲ್ಲ. ಪ್ರೀತಿ ಬರೋಕ್ಕೆ ಸಾಧ್ಯನೂ ಇಲ್ಲ ಮಗು, ನನಗೆ ಗೊತ್ತು. ಆದರೆ ಒಂದು ರಿಕ್ವೆಸ್ಟು. ಹೇಳಿ ಮಾವ. ನಾವು ಬರೋಕ್ಕೂ ಮುಂಚೆ ನಡೆದಿದ್ದೆಲ್ಲ ನಿಮ್ಮ ಅಕ್ಕನ ಹತ್ರ ಹೇಳ್ತಾ ಇದ್ದಿ, ಕೇಳಿಸ್ಕೊಂಡೆ ನಾನು. ದಯವಿಟ್ಟು ಇನ್ನು ಮುಂದೆ ಹಾಗೆಲ್ಲ ಹೇಳ್ಬೇಡ ಮಗು. ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತಾರೆ. ನಮ್ಮನೆ ಮರ್ಯಾದೆನ ನಾವೇ ಹರಾಜು ಹಾಕೋದು ಬೇಡಮ್ಮ, ಪ್ಲೀಸ್. ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ. ಆ ಅನಿರುದ್ಧನ್ನ ಸಾಯಿಸೋದಕ್ಕೆ ತಾನೇ ನೀವು ಪಿಸ್ತೂಲ್ ತಗೊಂಡಿದ್ದು? ನನಗೆ ಗೊತ್ತು, ಅವನೇ ತಾನೇ ನಿಮಗೆ ಮೋಸ ಮಾಡಿದ್ದು. ನಾನು ಎಲ್ಲ ನಿಂತ್ಕೊಂಡು ಕೇಳಿಸ್ಕೊಂಡಿದ್ದೀನಿ. ಆ ಕೆಚ್ಚು ಕುದೀತಾ ಇತ್ತು ಮನಸ್ಸಲ್ಲಿ, ಅದಕ್ಕೆ ಅವನಿಗೆ ಅಣಗಾಯಿ ನೀರ್ಗಾಯಿ ಮಾಡಿದ್ದು.
ಅಲ್ಲ ನೀವ್ ಯಾಕೆ ಅಡ್ಡ ಬರಕ್ ಹೋದ್ರಿ ಅಂತ. ಇನ್ನು 4 ಏಟ್ ಹಾಕಿದ್ರೆ ಸತ್ತೇ ಹೋಗ್ಬಿಡ್ತಿದ್ದ ಅವನು. ಅಲ್ಲ ಅದು ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಮಗೆ ಅವನು ಎಂತ ದೊಡ್ಡ ಅವಮಾನ ಮಾಡಿದಾನೆ, ಮೋಸ ಮಾಡಿದಾನೆ ನನ್ಗೆ ಗೊತ್ತಿದೆ. ಆದ್ರೆ ಅದಕ್ಕೆ ರಿವೆಂಜ್ ನೀವು ತಗೊಳಕ್ ಹೋಗ್ಬೇಡಿ, ನಿಮಗ್ ಬರಲ್ಲ. ಮರ್ಯಾದಸ್ತ್ರ ಜನ ರೀ ನೀವು. ನೀವೇನಾದ್ರೂ ಗುಂಡಿಟ್ಟು ಅವನ್ ಕೊಂದ್ರಿ ಅಂತ ಇಟ್ಕೊಳ್ಳಿ, ನೀವು ಸಿಕ್ಕಾಕೊಳ್ಳೋದ್ರಲ್ಲಿ ಅನುಮಾನನೇ ಇಲ್ಲ. ನಿಮಗೆ ಬರಲ್ಲ ಅಂತ ಹೇಳ್ತಾ ಇದ್ದೀನಿ. ಪಿಸ್ತೂಲ್ ಹಿಡಿಯಕ್ಕೆ ಬರತ್ತಾ ಹೋಗ್ಲಿ? ಆ ಸುಮ್ಮನೆ ಯಾಕ್ರಿ ಜೈಲ್ಗೆ ಹೋಗ್ತೀರಾ? ಆ ಬಿಟ್ಬಿಡಿ. ಅಲ್ಲ ಅದು ಆಗ ಕೊಲ್ಲಬೇಕು ಅಂತ ಹೋಗಿದ್ದೆ, ಆದರೆ ಧೈರ್ಯ ಸಾಕಾಗಲಿಲ್ಲ. ಅದನ್ನೇ ಹೇಳಿದ್ದು ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ. ಏನು ಅನಿರುದ್ಧನ್ ಮುಗಿಸ್ಬೇಕಾ ಹೇಳಿ? ನೀವು ತಲೆನೇ ಕೆಡಿಸ್ಕೋಬೇಡಿ. ನಾನು ನಮ್ಮ ಹುಡುಗರು ಅವನ್ನ ಎಗರಿಸ್ಬಿಡ್ತೀವಿ. ನನ್ನ ಹೆಸರು ನಿಮ್ಮ ಹೆಸರು ಯಾವುದೋ ಹೊರಗಡೆ ಬರಲ್ಲ. ಒಂದೇ ಒಂದು ಗುಂಡು ಅನಿರುದ್ಧ ಹೊಗೆ ಹಾಕ್ಸ್ಕೋತಾನೆ. ಏನಂತೀರ? ಅಲ್ಲ ಯೋಗಿ, ನೀವು ಯಾಕ್ರೆ ಎದಿರ್ತೀರಾ? ನಮಗಿದು ನೀರು ಕುಡ್ದಷ್ಟು ಸುಲಭ. ದುಡ್ಡು ಕಾಸಲ್ಲ ಏನು ಬೇಡ, ನೀವು ಹೇಳಿ ಎತ್ತು ಬಿಡ್ತೀವಿ. ಅಲ್ಲ ಅಲ್ಲ ರೀ, ನಿಮ್ಗೆ ಅಷ್ಟೊಂದು ಮೋಸ ಮಾಡಿದ್ದಾನ ಅವನು. ರೋಡ್ನಲ್ಲಿ ನೋಡಿ ಹೆಂಗೆ ಮಾತಾಡ್ತಾನೆ, ದುರಂಕಾರ ಅವನಿಗೆ. ಅವನನ್ನ ಹೊಡೆದು ಮೂಟೆ ಕಟ್ಬಿಡ್ತೀವಿ. ನಿಮ್ಮ ಹೆಸರು ಆಚೆ ಬರಲ್ಲ. ನಮ್ಮ ಹುಡುಗರು ಏನಾದರೂ ಸಿಕ್ಕಾಕೊಂಡ್ರೆ ಒಂದು 5 ವರ್ಷ ಅಂದರಾಗ್ತಾರೆ ಅಷ್ಟೇ. ಏನು ಸುಮ್ಮನೆ ಇದ್ದೀರಿ? ಹಂಗಂದ್ರೆ ಓಕೆನಾ? ಆಯ್ತು ಬಿಡಿ, ತಲೆನೇ ಕೆಡಿಸ್ಕೊಬಿಡಿ. ಅನಿರುದ್ಧನ್ ಕತೆ ಮುಗೀತು ಅನ್ಕೊಳ್ಳಿ. ಅಲ್ಲ ಯೋಗಿ, ಏಯ್, ಯಾರೋ ನೀವು? ಏನ್ ಬೇಕು ನಿಮ್ಗೆ? ಹಾ, ಬಿಡೋ ಬಿಡೋ. ಏನ್ ಬಿಡ್ತಾ ಇದ್ದೀರಿ ನೀನು? ತುಂಬಾ ಹಾರಾಡ್ತಿದ್ದೆ ಅಲ್ಲ, ಇವಾಗ ನಿನ್ ಕತೆ ಮುಗೀತು. ನಾನೇನ್ ಮಾಡಿದ್ದೀನಿ ನಿಮ್ಗೆ? ಹಾ, ಸಾಕ್ಷಿಗೆ ಏನ್ ಮಾಡ್ದೆ? ಸಾಕ್ಷಿ? ನೀವೆಲ್ಲ ಸಾಕ್ಷಿ ಕಡವ್ರ? ಹೌದು, ಸಾಕ್ಷಿ ನಿನ್ನ ಮುಗಿಸ್ಬಿಡು ಅಂತ ಹೇಳಿದಾಳೆ. ನೋಡಿ, ಆ ಥರ ಎಲ್ಲ ಮಾಡಕ್ ಹೋಗ್ಬಿಡಿ. ಸಮಾಧಾನ ಮಾತಾಡೋಣ. ಸಾಕ್ಷಿ ಹತ್ರ ನಾನು ಕ್ಷಮೆ ಕೇಳ್ತೀನಿ. ಸಾಕ್ಷಿಗೆ ಮೋಸ ಮಾಡಿ ನೀನು ಆರಾಮಾಗಿ ಸುತ್ತಾಡ್ತಿದ್ಯಲ್ಲ, ಇವತ್ತು ನಿನ್ನ ಆಯಸ್ ಮುಗೀತು. ನೋಡಿ, ನಿಜವಾಗ್ಲೂ ಹೇಳ್ತಿದ್ದೀನಿ. ಕೂತ್ ಮಾತಾಡೋಣ. ಬೇಡ, ಪ್ಲೀಸ್ ಪ್ಲೀಸ್ ಬೇಡ.
ಅನಿರುದ್ಧ್ ಅಂತ ಅವನ ಹೆಸರು. ಅವನು ಎಲ್ಲಿಗೆ ಹೋಗ್ತಾನೆ, ಏನು ಮಾಡ್ತಾನೆ, ಎಲ್ಲಿಂದ ಬರ್ತಾನೆ ಎಲ್ಲನೂ ತಿಳ್ಕೊಂಡಿರು. ನಮ್ಮ ಕಡೆಯವ್ರಿಗೆ ಅವ್ನು ಮೋಸ ಮಾಡಿದ್ದಾನೆ. ಅವನು ಯಾವುದೇ ಕಾರಣಕ್ಕೂ ಉಳಿಬಾರ್ದು. ಒಂದೇ ಗುಂಡು ಅವನನ್ನ ಮುಗಿಸ್ಬಿಡ್ಬೇಕು. ಯೋಗಿ ಯೋಗಿ ಮತ್ತೆ ಮಾಡ್ತೀನಿರು. ಏನು ಬನ್ನಿಲಿ. ನೀವು ತಲೆನೇ ಕೆಡಿಸ್ಕೊಬೇಡಿ. ಇನ್ಮೇಲೆ ಆರಾಮಾಗಿರಿ. ಅನಿರುದ್ಧನಿಗೆ ಮುಹೂರ್ತ ಫಿಕ್ಸ್ ಮಾಡಿಸಿದ್ದೀನಿ. ಅವನು ಟಮಾರ್. ಅಯ್ಯೋ ಇಲ್ಲ, ದುಡುಕ್ಬೇಡಿ. ಏನು ಹೇಳ್ತಿದ್ದೀರಾ ನೀವು? ಯಾಕೆ? ಇಲ್ಲ, ಅಂಥ ತಪ್ಪು ಮಾಡಕ್ಕೆ ಹೋಗಬೇಡಿ, ಬೇಡ. ಅಲ್ರಿ, ಅಂಥವ್ನಿಗೆ ಹೋಗಿ ನೀವು ಪಾಪ ಅಂತಿದ್ರಲ್ಲ, ಅಷ್ಟೊಂದು ಅನ್ಯಾಯ ಮಾಡಿದ್ದಾನೆ ನಿಮಗೆ? ರಸ್ತೆಯಲ್ಲಿ ನಿಂತ್ಕೊಂಡು ಅಷ್ಟು ಅವಮಾನ ಮಾಡಿದ್ದಾನೆ? ಸಾಧ್ಯನೇ ಇಲ್ಲ. ನಿಮಗೆ ವೈರಿ ಆದವನು ನನಗೂ ವೈರಿನೇ. ಅವನ ಕತೆ ಮುಗಿಸ್ಲೇಬೇಕು. ಬೇಡ, ಬಿಟ್ಬಿಡಿ. ಅಲ್ಲ, ಅದೇ ಯಾಕೆ ಅಂತ? ಅವ್ನು ಮಾಡಿದ ತಪ್ಪಿಗೆ ದೇವರೇ ಅವನಿಗೆ ಶಿಕ್ಷೆ ಕೊಡ್ತಾನೆ. ದೇವರು ಯಾವ ಶಿಕ್ಷೆನೂ ಕೊಡಲ್ಲ ರೀ. ನಿಮ್ಮ ಮುಂದೆ ಅವನು ಸುಮ್ಮನೆ ಪಾಪ ಥರ ಆಡ್ತಿರ್ತಾನೆ ಅಷ್ಟೇ. ಅವನಿಗೆ ಹೋಗಿ ನೀವು ಅಯ್ಯೋ ಅನ್ಬೇಡಿ. ಇಲ್ಲ, ನಾನು ತುಂಬ ಯೋಚನೆ ಮಾಡಿ ನೋಡಿದೆ. ಯಾಕೋ ಅದು ಸರಿಯಲ್ಲ ಅನ್ನಿಸ್ತು. ಒಬ್ಬರು ಜೀವ ತೆಗೆಯೋ ಹಕ್ಕು ಯಾರಿಗೂ ಇರಲ್ಲ. ಹಾಗಂತ ಅವನ್ನ ಸುಮ್ಮನೆ ಬಿಟ್ಬಿಡ್ತೀರಾ ನೀವು? ನಾನು ಬಿಟ್ಟರು ದೇವ್ರು ಬಿಡಲ್ಲ ಬಿಡಿ. ನೋಡ್ತಾ ಇರಿ, ಅವ್ನು ನನ್ನ ಕಣ್ಣು ಮುಂದೆನೇ ಅನುಭವಿಸ್ತಾನೆ. ಒಬ್ಬರನ್ನ ಕೊಂದು ಶಾಪ ನಮ್ಗೆ ಯಾಕೆ ತಟ್ಟಬೇಕು ಹೇಳಿ? ಅಲ್ಲ, ನಾನು ಯಾಕೆ ನಿಮ್ಮ ಕೈಯಲ್ಲಿ ಇಂಥ ಕೆಟ್ಟ ಕೆಲಸ ಮಾಡಿಸ್ಬೇಕು? ಅಂಥದ್ದೇನೂ ಮಾಡೋದು ಬೇಡ, ಬಿಟ್ಬಿಡಿ. ನೋಡಿ, ನಮಗಿದೆಲ್ಲ ಮಾಮೂಲಿ ಕೆಲಸ. ಆದರೂ ಕೊಲೆ ಮಾಡಿಸ್ದೆ ಅನ್ನೋ ಪಾಪ ಪ್ರಜ್ಞೆ ಜೀವನ ಇಡೀ ನನ್ನ ಕಾಡ್ತಾನೆ ಹೋಗುತ್ತೆ. ಅದು ನನಗೆ ಬೇಡ. ನೋವು ಸಂಕಟ ಎಲ್ಲ ನನಗೆ ಇರಲಿ. ಅಲ್ಲ ರೀ, ನೀವು ಯಾಕೆ ಕಷ್ಟಪಡ್ತೀರಾ? ಅವನನ್ನು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ರಿ ತಾನೆ. ಇವಾಗ ಏನಕ್ಕೆ ಬೇಡ ಅಂತಿದ್ದೀರಾ? ಪ್ಲೀಸ್ ಯೋಗಿ, ಒಂದು ಹೋಗಿ ಇನ್ನೊಂದು ಆಗೋದು ಬೇಡ. ಅನಿರುದ್ಧನ ಜೊತೆ ನಾವು ಅವನ ಹೆಂಡತಿ ಜಾಹ್ನವಿಗೂ ಶಿಕ್ಷೆ ಕೊಟ್ಟ ಹಾಗಾಗುತ್ತೆ. ಅದು ನನಗೆ ಬೇಕಾಗಿಲ್ಲ. ನೀವು ಯಾರಿಗೆ ಅವ್ರನ್ನ ಕೊಲೆ ಮಾಡು ಅಂತ ಹೇಳಿದಿರೋ ಮೊದಲು ಅವ್ರಿಗೆ ಫೋನ್ ಮಾಡಿ ಬೇಡ ಅಂತ ಹೇಳಿಬಿಡಿ. ಯಾರ ಕೊಲೆನೂ ಆಗೋದು ಬೇಡ. ಅಲ್ರಿ, ಮತ್ತೆ ರಿವಾಲ್ವರ್ ಏನಕ್ಕೆ ತೊಗೊಂಡ್ರಿ? ತಪ್ಪು ಮಾಡಿಬಿಟ್ಟೆ ಯೋಗಿ. ನಾನು ಬೇಕಾದರೆ ಆ ರಿವಾಲ್ವರ್ನ ನಿಮ್ಮ ಅಣ್ಣಂಗೆ ವಾಪಸ್ ಕೊಟ್ಬಿಡ್ತೀನಿ. ನನಗದ್ರ ಸಹವಾಸನೇ ಬೇಡ. ಮೊದಲು ನಿಮ್ಮ ಕಡೆಯವ್ರಿಗೆ ಫೋನ್ ಮಾಡಿ ಹೇಳಿಬಿಡಿ. ಅವನ ಕೊಬ್ಬು ಇನ್ನೂ ಜಾಸ್ತಿ ಆಗುತ್ತೆ. ಹೋಗ್ಲಿ ಬಿಡಿ, ಅವ್ನ ಟೈಮ್ ಚೆನ್ನಾಗಿದೆ. ನಾನು ಮನಸ್ಸು ಮಾಡಿದೆ ಅಂದ್ರೆ ಮುಗೀತು ಕಣ. ನಮ್ಮ ಹೊತ್ತಿಗೆ ಏನೋ ಪ್ಲ್ಯಾನ್ ಮಾಡ್ತೀನಿ ಅಂತ ಹೋದ್ಲು. ನಮ್ಮ ಅಣ್ಣನ ನನ್ನ ಹಿಡಿತದಿಂದ ಬಿಡಿಸ್ತೀನಿ ಅಂತ ಹೋದ್ಲು. ನನ್ನ ಪ್ಲ್ಯಾನ್ ಮುಂದೆ ಅವಳ ಪ್ಲ್ಯಾನು ನೆಗೆದು ಬಿದ್ದು ಹೋಯಿತು. ಶಿಮ್ಲಾನೂ ಇಲ್ಲ, ಡಾರ್ಜಿಲಿಂಗೂ ಇಲ್ಲ, ಮನೇಲೇ ಬಿದ್ದಿರೋ ಹಾಗಾಯಿತು. ಒಂದೇ ಒಂದು ಮಾತು ಎಂಥ ಕೆಲಸ ಮಾಡ್ತು ಗೊತ್ತಾ? ನಮ್ಮಣ್ಣ ಕುಸಿದು ಬಿದ್ದು ಹೋದ. ನೀನು ಬಿಡೋ, ದೊಡ್ಡ ಪ್ರಳಯ ಅಂತ ನಿನ್ನ ಕೈಲಾಗ್ದಿರೋದು ಏನೋ ಇದೆ. ನನ್ನನ್ನು ಸಿಕ್ಕಾಕ್ಸೋಕ್ಕೆ ಇನ್ನೊಬ್ಬ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಲಾರ್ಜ್
ನನ್ನ ಪ್ಲಾನ್ ಏನೋ ನಿನಗೆ ಗೊತ್ತಿಲ್ಲ ಕಣ. ಅಣ್ಣ ಅತ್ತಿಗೆ ಸಂಬಂಧ ಕಿತ್ತು ಹಾಕಿದ್ದೀನಿ. ಮುಂದೆ ಈ ಬ್ರೈನಲ್ಲಿ ಇಂಥ ಪ್ಲಾನ್ಗಳು ಸಾಕಷ್ಟಿದೆ. ಹಲೋ, ಹೇಗಿದೆಯಾ ಬ್ರದರ್? ಯಾರು? ಏನು ಗುಂಡಾಗ್ತಾ ನೆಮ್ಮದಿಯಾಗಿದೆಯಾ? ಸುಮ್ಮನೆ ನಿನ್ನ ನೆಮ್ಮದಿ ಹಾಳು ಮಾಡೋದಕ್ಕೆ ಅಂತ ಫೋನ್ ಮಾಡಿದೆ. ಯಾರು ನೀನು? ಒಂದು 2 ದಿನ ಹಿಂದೆ ಫೋನ್ ಮಾಡಿದ್ನಲ್ಲ ಬ್ರದರ್, ಮರ್ತೋಯ್ತಾ? ಅದೇ ನಿಮ್ಮ ಅಣ್ಣನ ಕಿಡ್ನಾಪ್ ವಿಚಾರ. ಓ, ನೀನಾ? ನಾನೇ. ಈಗ ಯಾರನ್ನ ಎತ್ತಾಕೊಂಡು ಹೋಗಬೇಕು ಅಂತ ಸ್ಕೆಚ್ ಆಗ್ತಿದೆಯಾ? ಇಷ್ಟು ದಿನ ನಿಮ್ಮ ಅಣ್ಣನ ಎತ್ತಾಕೊಂಡು ಹೋಗಿ ಬಿಟ್ಟಿದ್ದಾಯ್ತು, ಈಗ ಯಾರನ್ನ? ನೋಡು, ನೀನು ಯಾರು ಹೇಳು, ಕೇಳಿದಷ್ಟು ದುಡ್ಡು ಕೊಡ್ತೀನಿ. ಈ ವಿಚಾರ ಎಲ್ಲೂ ಬಾಯ್ ಬಿಡಬೇಡ. ಒಂದು ಸಲ ಸಿಗು. ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತೀಯಾ? ನಿಮ್ಮ ಅತ್ತಿಗೆಗೆ ಮೋಸ ಮಾಡಿದಾಗೆ ನನಗೂ ಮೋಸ ಮಾಡ್ಬೋದು ಅಂದ್ಕೊಂಡಿದ್ದೀಯಾ? ನೋಡು, ಯಾವುದೋ ಬಾರಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ದೀಯಾ? ಎಂಜಾಯ್ ಮಾಡು, ಆದರೆ ನಿನ್ನ ಹಿಂದೆ ನಾನಿದ್ದೀನಿ ಅನ್ನೋದನ್ನು ಮರಿಬೇಡ. ಬಾಯ್. ಹಲೋ ಹಲೋ, ಯಾರೋ ಅದು? ಅವನೇ ಕಣ. ಫೋನ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ಹೇಳಿದ್ನಲ್ಲ. ದುಡ್ಡು ಕೊಡ್ತೀನಿ ಅಂದ್ರೂ ಬಗ್ತಿಲ್ಲ, ಎಲ್ಲಾದರೂ ಸಿಗು ಅಂತಂದ್ರೆ ಕೇಳ್ತಿಲ್ಲ. ಸಿಕ್ಕರೆ ನೋಡ್ಕೋತಿದ್ದೆ. ಅದು ಏನಾದರೂ ಒಂದು ಇದ್ದೇ ಇರುತ್ತೆ ನಾನು ಮೂಡ್ ಹಾಳು ಮಾಡೋಕ್ಕೆ. ಇರೋ ಇಲ್ಲ ಕಣ, ಬರ್ತೀನಿ ನಾನು. ಹುಷಾರಪ್ಪ.